1, 2, 3, 4, 5 ಇವ್ರು ಬಿಟ್ರೆ ಬೆಳಗಾವಿ ರಾಜಕಾರಣದಲ್ಲಿ ಇನ್ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಉಕ್ಕುಂಬೇಕು, ಇವರು ಓಕೆ ಅಂದ್ರೆ ಮಾತ್ರ ಅನ್ನೋ ಥರ ಒಂದು ಸನ್ನಿವೇಶಗಳು. ಅದೆಲ್ಲವನ್ನೂ ಮೀರಿ ಹೋಗಿ ನಿಂತ್ಕೊಂಡಿದ್ದೀರಿ ಇವತ್ತು ಬೆಳಗಾವಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಹೌದು, ಪರ್ಯಾಯ ಆಚೆ ಈಚೆ ವ್ಯತ್ಯಾಸಗಳು ಸಹಜವಾಗಿದೆ. ಬಟ್ ಮುಂದಿನ ಲೋಕಸಭೆ ಚುನಾವಣೆ ದಿನಗಣನೆ ಆರಂಭ ಆಯಿತು. ಇನ್ನೊಂದು 15 ದಿನ ಎಲೆಕ್ಷನ್ ಘೋಷಣೆ ಆಗುತ್ತೆ. ಬೆಳಗಾವಿ ಚುನಾವಣೆಯನ್ನು ಗೆಲ್ಲೇಬೇಕು ಅನ್ನೋ ಒಂದು ಲೆಕ್ಕಾಚಾರಗಳು ನಿಮ್ಮದು. ಕರ್ನಾಟಕದಲ್ಲಿ 28 ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನೋದು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ಗುರಿ. 20+ ಸಾಧ್ಯ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಗ್ಯಾರಂಟಿ ಘೋಷಣೆ ಮಾಡಿದ್ರಿ, ಜನ ಕೈ ಹಿಡಿದಿದ್ರು. ಗ್ಯಾರಂಟಿ ಜಾರಿ ಮಾಡಿದಿರಿ, ಲೆಕ್ಕ ಹೇಳ್ತಿದ್ರಿ 1 ಕೋಟಿಗೆ ಅಧಿಕ ಮಹಿಳೆಯರು ನಾವು ಇದು ಮಾಡಿದ್ದೀವಿ. ಗೃಹಲಕ್ಷ್ಮಿ ತಲುಪ್ತಿದೆ, ಆ ಸವದತ್ತಿ ಮಹಿಳೆ ಸ್ಟೋರಿ ಹೇಳ್ತಿದ್ರಿ. ಈ ಥರ ಹೇಳಿದೇ ಇರೋ ಸ್ಟೋರಿಗಳು ಬಳಸ್ತಿದೆ. ಬಟ್ ಇದೆಲ್ಲವೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೈ ಹಿಡಿಯುತ್ತೆ ಅನ್ನೋ ಭರವಸೆ ಇದೆಯಾ? ನನಗೆ ಭರವಸೆ ಇದೆ. ಯಾಕಂದರೆ ಈ 5 ಕಾರ್ಯಕ್ರಮದಲ್ಲಿ 3 ಕಾರ್ಯಕ್ರಮಗಳು ಮಹಿಳೆಯರ ಪರವಾಗಿರುವಂಥ ಕಾರ್ಯಕ್ರಮ. ಶಕ್ತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು. ಮಹಿಳೆ ಒಂದು ಸ್ವಲ್ಪ ಹೃದಯದಿಂದ ವಿಚಾರ ಮಾಡ್ತಾಳೆ. ಮಹಿಳೆ ಉಪಕಾರ ಸ್ಮರಣ್, ನಾನು ಆಗಲೇ ಒಂದು ವರ್ಡ್ ಯೂಸ್ ಮಾಡಿದ್ನಲ್ಲ, ಈ ಹೇಳಿದ್ನಲ್ಲ, ಬೆಂಕಿ ಇಡುವಂಥ ಸಂದರ್ಭದಲ್ಲಿ 2000 ನೆನೆಸುವಂಥ ಮಹಿಳೆ. ನಾನು ಸುಮಾರು ಕಡೆ ಹೋಗಿರ್ತೀನಿ, ಎಲ್ಲೋ ನನ್ನನ್ನು ಗೆಸ್ಟ್ ಅಂತ ಕರೆದಿರ್ತಾರೆ, ಎಲ್ಲೋ ಮದುವೆಗೆ ಹೋಗಿರ್ತೀನಿ. ಅಂಥ ಸಂದರ್ಭದಲ್ಲಿ ಊಟ ಬಡಿಸ್ತಾ ಇರ್ತಾರಲ್ಲ, ಅವರೆಲ್ಲ ಒಂದು ಕಡೆ ನಿಲ್ತಾರೆ. ನಿಂತ್ಕೊಂಡು ನಾನು ಕೇಳ್ತೀನಿ, ಬರ್ತಾ ಇದ್ದೇನಮ್ಮ ಅಂತ. ಹಾಂ, ಬರ್ತಾ ಇದೆ ಅಂತ. ಮೊನ್ನೆ ತುಮಕೂರಿನಿಂದ ಬರಬೇಕಾದ್ರೆ ಒಂದು ಹೋಟೆಲ್ ಕಾಫಿಗಳಿದೆ, ಅಲ್ಲಿ 10 ಜನ ಮಹಿಳೆಯರು ಬಂದು, ಮೇಡಮ್ ಗೃಹಲಕ್ಷ್ಮಿ ಅವ್ರ ಗ್ಯಾಂಗ್ ಜೊತೆ, ಗ್ಯಾಂಗ್ ಅಂತ ಯೂಸ್ ಮಾಡಿದ್ರು, ದೇ ಆರ್ ಸೋ ಪ್ರೌಡ್, ನಮ್ಮ ಗ್ಯಾಂಗ್ ಜೊತೆ ಒಂದು ಫೋಟೋ ತೆಗಿಸ್ಕೊಳ್ಳಿ ಅಂತ. ಈ ಗ್ಯಾರಂಟಿಗಳು ನಾವೇನು ಭಾಷೆ ಕೊಟ್ಟಿದ್ವಲ್ಲ, ಆ ಭಾಷೆನ ನಾವು ನೆರವೇರಿಸಿದ್ವಿ, ಅಂದರೆ ನುಡಿದಂತೆ ನಡೆದ್ವಿ. ಸೊ ಇದ್ರ ಜೊತೆಯಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವ, ಬಸವಣ್ಣನವರನ್ನು ಮೊದಲನೇ ಬಾರಿಗೆ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದರು. ಸಂವಿಧಾನವನ್ನು ಯಾವ ಮಟ್ಟಕ್ಕೆ, ಯಾಕಂದರೆ ದೇಶ ಮುಂದೆ ಬೆಳೀತಾ ಇದೆ, ಮುಂದೆ ಬೆಳೆಯುವಂಥ ಸಂದರ್ಭದಲ್ಲಿ ನಮ್ಮ ಮೌಲ್ಯಗಳನ್ನು ಕೂಡ ಜೊತೆಯಲ್ಲಿ ನಾವು ಕರ್ಕೊಂಡು ಬೆಳಿಬೇಕು. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಸಂವಿಧಾನದ ಮೌಲ್ಯವನ್ನು ಎತ್ತಿ ಹಿಡಿದು ಬಸವಣ್ಣನವರ ಆಶಯ ಹಾಗೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ವಿರೋಧ ಪಕ್ಷದವ್ರು ಏನಾದರೂ ಮಾತಾಡ್ಬೋದು, ಇದು ಪ್ರಜಾಪ್ರಭುತ್ವದ ದೇಶ, ಅದಕ್ಕೆ ಮದ್ದಿಲ್ಲ. ಬಟ್ ನನಗೆ ಆತ್ಮವಿಶ್ವಾಸ ಇದೆ, ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಗ್ಯಾರಂಟಿಗಳಷ್ಟೇ ಅಲ್ಲ, ನಮ್ಮ ಆಡಳಿತ ಇರ್ಬೋದು, ನಮ್ಮ ನಾಯಕತ್ವ ಇರ್ಬೋದು, ಖಂಡಿತವಾಗ್ಲೂ ಜಾಸ್ತಿ ನಾವು ಪಾರ್ಲಿಮೆಂಟ್ ಸೀಟನ್ನ ಗೆಲ್ತೀವಿ.